ಎಲ್ಲರಿಗೂ ಸುಸ್ವಾಗತ. ನನ್ನ ಹೆಸರು ಮೀನಾಕ್ಷಿ ಆರ್. ಇಂದಿನ ವಿಡಿಯೋದಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಕರ್ನಾಟಕದ ಕೈಗಾರಿಕೆಗಳು ಘಟಕದಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮಗಳು ಮತ್ತು ಕರ್ನಾಟಕದ ಕೈಗಾರಿಕಾ ವಲಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಾಹಿತಿ ತಂತ್ರಜ್ಞಾನ ಉದ್ಯಮಗಳು. ಕರ್ನಾಟಕವು ಭಾರತದ ಪ್ರಮುಖ ಜ್ಞಾನ ಮತ್ತು ತಾಂತ್ರಿಕತೆಯ ರಾಜ್ಯವಾಗಿದ್ದು, ಇಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮಗಳು ಹೆಚ್ಚು ಅಭಿವೃದ್ಧಿಗೊಂಡಿವೆ. ಅನೇಕ ಇಂಜಿನಿಯರಿಂಗ್ ಕಾಲೇಜುಗಳು, ಸಂಶೋಧನಾ ಕೇಂದ್ರಗಳು ಕಂಪ್ಯೂಟರ್ ಆಧಾರಿತ ತಂತ್ರಜ್ಞಾನದ ಕೋರ್ಸ್ಗಳಿಗೆ ಹೆಚ್ಚು ಒತ್ತು ನೀಡುತ್ತಿರುವುದರಿಂದ ಪರಿಣಿತಿ ಹೊಂದಿರುವ ಅಪಾರ ಮಾನವ ಶಕ್ತಿಯನ್ನು ಹೊಂದಿದೆ. ಇದರಿಂದ ಅನೇಕ ಸಾಫ್ಟ್ವೇರ್ ಉದ್ಯಮಗಳು ಸ್ಥಾಪನೆಗೊಂಡು ಇಂದು ಕರ್ನಾಟಕವು ಭಾರತದಲ್ಲೇ ಅತ್ಯುನ್ನತ ಸ್ಥಾನದಲ್ಲಿದೆ. ಭಾರತದ ಪ್ರಮುಖ ಮಾಹಿತಿ ತಂತ್ರಜ್ಞಾನ ಕೇಂದ್ರವಾದ ಬೆಂಗಳೂರು ಬಗ್ಗೆ ತಿಳ್ಕೊಳ್ಳೋಣ. ಭಾರತದ ಸಿಲಿಕಾನ್ ಕಣಿವೆ ಅಂತಾನೆ ಕರೆಯಲ್ಪಟ್ಟಿರುವ ಈ ಬೆಂಗಳೂರು ಸಾಫ್ಟ್ವೇರ್ ಅಥವಾ ಕಂಪ್ಯೂಟರ್ ಪ್ರೋಗ್ರಾಂಗಳಿಗೆ ಉಪಯೋಗಿಸುವಂತಹ ಸಾಮಗ್ರಿಗಳನ್ನ ಉತ್ಪಾದನೆ ಮಾಡಿ ಅವುಗಳನ್ನ ರಫ್ತು ಮಾಡೋದ್ರಲ್ಲಿ ಭಾರತದಲ್ಲಿಯೇ ಮೊದಲ ಸ್ಥಾನವನ್ನ ಹೊಂದಿದೆ. 10 ಪ್ರಮುಖ ಉನ್ನತ ತಂತ್ರಜ್ಞಾನದ ನಗರಗಳಲ್ಲಿ ನಮ್ಮ ಬೆಂಗಳೂರು ಕೂಡ ಒಂದಾಗಿದೆ. ಅಷ್ಟೇ ಅಲ್ಲದೆ 1200 ಐಟಿ-ಬಿಟಿ ಕೈಗಾರಿಕೆಗಳು ಇದ್ದು ಸುಮಾರು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಇಲ್ಲಿ ಪ್ರಪಂಚದ ಹಲವು ಪ್ರಸಿದ್ಧ ಕಂಪನಿಗಳು ತಮ್ಮ ಶಾಖೆಯನ್ನ ಸ್ಥಾಪಿಸಿವೆ. ಇದಕ್ಕೆ ಕಾರಣ ಅಂದ್ರೆ ಉತ್ತಮವಾದ ಹವಾಮಾನ, ವಿದ್ಯುತ್ ಪೂರೈಕೆ, ತಾಂತ್ರಿಕ ಪರಿಣಿತರು, ಆರ್ಥಿಕ ನೆರವು, ವಿಶಾಲವಾದ ಮಾರುಕಟ್ಟೆ ಹಾಗೂ ಮೂಲಭೂತ ಸೌಕರ್ಯಗಳು ಇಲ್ಲಿ ದೊರೀತಾ ಇರೋದ್ರಿಂದ ಬೃಹತ್ ಬೆಂಗಳೂರು ಭಾರತದ ಪ್ರತಿಷ್ಠಿತ ಮಾಹಿತಿ ತಂತ್ರಜ್ಞಾನ ಕೇಂದ್ರವಾಗಿ ಹೊರಹೊಮ್ಮಿದೆ. ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಿರುವಂತಹ ಇನ್ಫೋಸಿಸ್ ಕಂಪನಿ, ಈ ಕಂಪನಿಯನ್ನ ನಾರಾಯಣ ಮೂರ್ತಿ ಮತ್ತು ಸುಧಾ ಮೂರ್ತಿ ಅವರ ಹೆಸರು ಕೇಳಿದೀವಲ್ವಾ, ಅವರು ಈ ಇನ್ಫೋಸಿಸ್ ಕಂಪನಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಅನೇಕ ಜನರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸಿ ಕೊಟ್ಟಿದ್ದಾರೆ. ಅದೇ ರೀತಿ ವಿಪ್ರೋ ಕಂಪನಿ ಕೂಡ ಒಂದಾಗಿದೆ. ಇನ್ನು ಅನೇಕ ಪ್ರತಿಷ್ಠಿತ ಕಂಪನಿಗಳು ನಮ್ಮ ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಿರುವುದರಿಂದ ಲಕ್ಷಾಂತರ ಜನರಿಗೆ ಇಲ್ಲಿ ಉದ್ಯೋಗಾವಕಾಶಗಳು ಲಭಿಸ್ತಾ ಇದ್ದಾವೆ. ಇದು ಇನ್ಫೋಸಿಸ್ ಕಂಪನಿ, ಇದು ವಿಪ್ರೋ ಕಂಪನಿಯ ಚಿತ್ರಣ. ಈ ಎರಡು ಕಂಪನಿಗಳು ಬೆಂಗಳೂರಲ್ಲಿ ಸ್ಥಾಪನೆಯಾಗಿರುವ ಪ್ರಮುಖ ಕಂಪನಿಗಳಂತ ಹೇಳ್ಬೋದು. ಬೆಂಗಳೂರಿನಲ್ಲಿ ಇನ್ಫೋಸಿಸ್, ವಿಪ್ರೋ ಮೊದಲಾದ ಪ್ರತಿಷ್ಠಿತ ಕಂಪನಿಗಳಿವೆ ಅಂತ ನಾವು ತಿಳ್ಕೊಂಡ್ವಿ. ಅವುಗಳ ಶಾಖೆ ನಮ್ಮ ಕರ್ನಾಟಕ ರಾಜ್ಯದ ಇತರ ಕೆಲವು ನಗರ ಕೇಂದ್ರಗಳಲ್ಲೂ ಕಂಡು ಬರುತ್ತವೆ. ಅವು ಎಲ್ಲೆಲ್ಲಿ ಅಂದ್ರೆ ಮೈಸೂರು, ಹುಬ್ಬಳ್ಳಿ, ಕಲಬುರಗಿ, ಶಿವಮೊಗ್ಗ, ತುಮಕೂರು ಮತ್ತು ಮಂಗಳೂರು. ಈ ನಗರಗಳಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಿದೆಯಲ್ಲ ಇನ್ಫೋಸಿಸ್ ಮತ್ತೆ ವಿಪ್ರೋ ಕಂಪನಿಗಳು, ಅವುಗಳ ಶಾಖೆಗಳು ಈ ನಗರಗಳಲ್ಲಿ ಕೂಡ ಸ್ಥಾಪನೆಯಾಗಿವೆ. ಕರ್ನಾಟಕದ ಕೈಗಾರಿಕಾ ವಲಯಗಳು ಯಾವ್ಯಾವು ಅಂತ ನೋಡೋಣ. ಬೆಂಗಳೂರು, ಕೋಲಾರ, ತುಮಕೂರು ಕೈಗಾರಿಕಾ ವಲಯ. ಬೆಂಗಳೂರು, ಇಲ್ಲಿ ಕಾಣುವಂತ ಬೆಂಗಳೂರು ಮತ್ತೆ ತುಮಕೂರು ಮತ್ತೆ ಕೋಲಾರ, ಈ ವಲಯಗಳಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳನ್ನ ಹೊಂದಿರುವಂತದನ್ನ ನಾವು ನೋಡ್ಬೋದು ಈ ವಲಯ. ಜೊತೆಗೆ ಬೆಳಗಾವಿ, ಧಾರವಾಡ ಕೈಗಾರಿಕಾ ವಲಯ. ಬೆಳಗಾವಿ ಇಲ್ಲಿ ಕಾಣ್ತಿದೆ ನೋಡಿ, ಬೆಳಗಾವಿ ಮತ್ತೆ ಧಾರವಾಡ ಈ ಕೈಗಾರಿಕಾ ವಲಯ, ಇಲ್ಲಿ ಕೂಡ ಹೆಚ್ಚಿನ ಕೈಗಾರಿಕೆಗಳನ್ನ ನೋಡ್ಬೋದು. ಮತ್ತೆ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲಾ ಕೈಗಾರಿಕಾ ವಲಯ. ದಕ್ಷಿಣ ಕನ್ನಡ ಇಲ್ಲಿ ಬರ್ತಿದೆ ನೋಡಿ, ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಕೈಗಾರಿಕಾ ವಲಯ. ಜೊತೆಗೆ ಬಳ್ಳಾರಿ, ರಾಯಚೂರು, ಕೊಪ್ಪಳ ಜಿಲ್ಲಾ ಕೈಗಾರಿಕಾ ವಲಯ. ಬಳ್ಳಾರಿ, ರಾಯಚೂರು, ಕೊಪ್ಪಳ ಈ 3 ಜಿಲ್ಲೆಯಲ್ಲಿ ಕಾಣುವಂತಹ ಕೈಗಾರಿಕಾ ವಲಯ. ಜೊತೆಗೆ ಮೈಸೂರು ಮತ್ತು ಮಂಡ್ಯ ಕೈಗಾರಿಕಾ ವಲಯ. ಮೈಸೂರು ಎಲ್ಲಿದೆ? ಮೈಸೂರು ಮತ್ತೆ ಮಂಡ್ಯ ಈ ಕೈಗಾರಿಕಾ ವಲಯ. ಇಲ್ಲಿ ನಾವು
ಹೆಚ್ಚಿನ ಕೈಗಾರಿಕೆಗಳನ್ನ ಹೊಂದಿರೋದನ್ನ ನೋಡ್ಬೋದು. ಕರ್ನಾಟಕದ ಕೈಗಾರಿಕಾ ವಲಯಗಳು. ಇಲ್ಲಿವರೆಗೂ ನಾವು ಮಾಹಿತಿ ತಂತ್ರಜ್ಞಾನದ ಉದ್ಯಮಗಳು ಮತ್ತು ಕರ್ನಾಟಕದ ಕೈಗಾರಿಕಾ ವಲಯಗಳ ಬಗ್ಗೆ ತಿಳ್ಕೊಂಡ್ವಿ. ಎಲ್ಲರಿಗೂ ಧನ್ಯವಾದಗಳು.